ಮ್ಯಾನುಫ್ಯಾಕ್ಚರ್ ಡೇಟ್ ಅಂತ ಇನ್ಫಾರ್ಮೇಷನಲ್ಲಿ ಕಸ್ಟಮರ್ಗೆ ಅವೈಲಬಲ್ ಇರುತ್ತೆ. ಸೊ ಅಟ್ಲೀಸ್ಟ್ ವಿ ಹ್ಯಾವ್ ಟು ಲುಕ್ ಇನ್ ಟು ದಾಟ್. Okay, so as a customer we have to take the recent manufactured goods. It might be consumables, food particles if you take food items, or it might be medicines, anything. So we have to look into the details first, then always go and purchase the recent manufactured goods. It is quite better for us. Okay, it's good for us. So the next question will be here, how did you come to know about that particular brand? That is very important. Okay. Next question we can write here. Next question will be, how did you come to know, how did you come to know about the noodles? So that too ಆಟಾ ನೂಡಲ್ಸ್ ವಿ ಕ್ಯಾನ್ ಸೇ, ಆಟಾ ನೂಡಲ್ಸ್. ಏನು ವೆಜಿಟೇಬಲ್ ಆಟಾ ನೂಡಲ್ಸ್ ಬಗ್ಗೆ ನಾವು ಸರ್ವೆ ಮಾಡ್ತಿದ್ದೀವಲ್ವಾ, ಸೊ ಅದ್ರ ಬಗ್ಗೆ ಯಾವುದರಿಂದ ಗೊತ್ತಾಯಿತು? ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಓಕೆ, ಸೊ ಯಾವುದರಿಂದ ಗೊತ್ತಾಯಿತು ಅಂದರೆ ಆಪ್ಷನ್ಸ್ ವಿ ಮೇ ಇನ್ಕ್ಲೂಡ್ ಲೈಕ್ ದಿಸ್, ದಟ್ ಈಸ್ newspaper. Through newspaper the respondent might have got the information, or another option might be television. Okay, and another option might be magazine. Another option might be none. Okay, so vegetable atta noodles ಬಗ್ಗೆ ಯಾವುದರಿಂದ ಗೊತ್ತಾಗಿದೆ ಅಂದರೆ, so how did you come to know about the atta noodles? The question is like this. ಸೊ ಆಪ್ಷನ್ಸ್ ಏನು ಕೊಡ್ಬೋದು ನಾವಿಲ್ಲಿ? ನ್ಯೂಸ್ ಪೇಪರ್ ಮೂಲಕ ಗೊತ್ತಾಗಿರ್ಬೋದು ವೆಜಿಟೇಬಲ್ ಆಟಾ ನೂಡಲ್ಸ್ ಬಗ್ಗೆ. ಓಕೆ, ರೆಸ್ಪಾಂಡೆಂಟ್ಗೆ. ಇಲ್ಲಾಂದರೆ ಟೆಲಿವಿಷನ್, ಥ್ರೂ ಟೆಲಿವಿಷನ್ ಟಿ ವಿಯಲ್ಲಿ ಗೊತ್ತಾಗಿರ್ಬೋದು. ಟಿ ವಿಯಲ್ಲಿ ಗೊತ್ತಾಗಿರುತ್ತೆ ಅಂದರೆ ಯಾವ ರೀತಿ? ಅಡ್ವರ್ಟೈಸ್ಮೆಂಟ್ಸ್ ಬಂದಿರ್ಬೋದು. ಓಕೆ, ನ್ಯೂಸ್ ಪೇಪರಲ್ಲಿ ಕಂಪನಿ ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು. ಏನು ಅಂದರೆ ಕಂಪನಿ ನ್ಯೂ ಪ್ರಾಡಕ್ಟ್ನ ಲಾಂಚ್ ಮಾಡಿದೆ, ಇಲ್ಲಪ್ಪ ಈ ರೀತಿ ಅಡ್ವರ್ಟೈಸ್ಮೆಂಟ್ಸ್ ಕೂಡ ನ್ಯೂಸ್ ಪೇಪರಲ್ಲಿ ಕೊಟ್ಟಿರ್ಬೋದು ಕಂಪನಿಯವರು. ನೆಕ್ಸ್ಟ್ ಇಲ್ಲ ಡಿಫ್ರೆಂಟ್ ರಿಟೇಲ್ ಶಾಪ್ಸ್, ಮಾಲ್ಸ್ ಇಫ್ ಯು ಟೇಕ್ ಅಲ್ವಾ, ಸೊ ಇದರಲ್ಲೆಲ್ಲ. ನೆಕ್ಸ್ಟ್ ಮ್ಯಾಗ್ಝೀನಿಂದ ಗೊತ್ತಾಗಿರ್ಬೋದು. ಇದು ಯಾವುದೂ ಅಲ್ಲಪ್ಪ ಹಾಗೆ ತಿಳ್ಕೊಂಡಿದ್ದೀವಿ, ಬೇರೆ ಯಾರೋ ಫ್ರೆಂಡ್ಸ್ ಹೇಳಿದ್ದಾರೆ ಅಂದರೆ, ಸೊ ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ, ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವೆಶನ್ ವಿಲ್ ಬಿ, ಈಸ್ ದ ಅಡ್ವರ್ಟೈಸ್ಮೆಂಟ್ ಇನ್ಫಾರ್ಮೇಟಿವ್? Is the advertisement informative? Options will be yes, no. ಸೊ ಏನು ಅಡ್ವರ್ಟೈಸ್ಮೆಂಟ್ಸ್ ನ್ಯೂಸ್ ಪೇಪರ್ಸಲ್ಲಿ ಬಂದಿರ್ಬೋದು, ಟೆಲಿವಿಷನಲ್ಲಿ, ನನಗೆ ಟಿ ವಿಯಲ್ಲಿ ಗೊತ್ತಾಗಿರ್ಬೋದು, ನಿಮಗೆ ಮ್ಯಾಗ್ಝಿನ್ಸಲ್ಲಿ ಇರ್ಬೋದು. ಸೊ ಈ ರೀತಿಯೆಲ್ಲ ಏನಿದೆ ಅಲ್ವಾ, ಅಡ್ವರ್ಟೈಸ್ಮೆಂಟ್ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಕೊಡೋ ರೀತಿ ಇತ್ತಾ ಅಂತ ಕ್ವೆಶನ್ ಇಲ್ಲಿ. ಸೊ ಇಫ್ ಇಟ್ ಈಸ್ ಲೈಕ್ ಗಿವಿಂಗ್ ಅ ಇನ್ಫಾರ್ಮೇಷನ್ ಮೀನ್ಸ್ ದ ಆ್ಯಡ್ ವಾಟ್ ವಿ ಹ್ಯಾವ್ ಅಬ್ಸರ್ವ್ಡ್ ಐದರ್ ಇನ್ ನ್ಯೂಸ್ ಪೇಪರ್, ಮ್ಯಾಗ್ಝಿನ್ಸ್ ಆರ್ ಟಿ ವಿ. ಸೊ ಇಫ್ ಇಟ್ ಈಸ್ ಇನ್ಫಾರ್ಮೇಟಿವ್ ದೆನ್ ಐ ವಿಲ್ ಟಿಕ್ ಇಟ್ ಆಸ್ ಎಸ್. ದ ಆನ್ಸರ್ ವಿಲ್ ಬಿ ಎಸ್. ಇಲ್ಲಪ್ಪ ಅದರಿಂದ ಏನು ಗೊತ್ತಾಗಿಲ್ಲ, ನಾವೇ ಓದ್ವಿ, ಸ್ವತಃ ಫ್ರೆಂಡ್ಸಿಂದ ಗೊತ್ತಾಯಿತು, ನಮ್ಮ ಬೇರೆ ರಿಲೇಟಿವ್ಸಿಂದ ಗೊತ್ತಾಯಿತು,
ಸೊ ಹಾಗಾಗಿ ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಯೂಸ್ ಮಾಡ್ತಿದ್ದೀನಿ ಅಂದರೆ ಸೊ ನೋ ಅಂತ ಬರಿಬೇಕಾಗತ್ತೆ ಅಲ್ವಾ. ಬಟ್ ಈಗ ಯಾವುದೂ ಆಗಿಲ್ಲ. ಸೊ ಡ್ಯೂ ಟು ದಿಸ್ tough competition, all the companies are giving the advertisement in a very effective manner which is reaching the customers, each and every customer in the market. ಪ್ರತಿಯೊಬ್ಬರಿಗೂ ಕೂಡ ತಲುಪೋ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ಸ್ನ ಮಾಡಿದ್ದಾರೆ. ಅಷ್ಟು ಕ್ರಿಯೇಟಿವ್ ಆಗಿರುತ್ತೆ, ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಲ್ವಾ. ಸೊ ಆಲ್ಮೋಸ್ಟ್ ಎಲ್ಲ ಯಾವ ರೀತಿ ಇರುತ್ತೆ ಅಂದರೆ ಇಟ್ ವಿಲ್ ಬಿ ಇನ್ಫಾರ್ಮೇಟಿವ್ ಇನ್ ನೇಚರ್ ಅಲ್ವಾ. ಸೊ ಇನ್ಫಾರ್ಮೇಷನ್ ಕೊಡೋ ರೀತಿಯಲ್ಲೇ ಇರುತ್ತೆ. The next question what we can include here is, do you expect discounts, free gifts, etc. The next question will be, do you expect discounts, okay, discounts, then free gifts, etc. The option will be yes or no. Do you expect discounts, free gifts, etc. ಡಿಸ್ಕೌಂಟ್ ಅಂದರೆ ರೇಟಲ್ಲೇ ಏನಿದೆ ಎಕ್ಸಾಕ್ಟ್ ರೇಟ್ ಇದೆ. ಫಾರ್ ಎಕ್ಸಾಂಪಲ್ ಮ್ಯಾಗಿ ಆಟಾ ನೂಡಲ್ಸ್ ತೊಗೊಂಡ್ರೆ ಇವಾಗ ಇಫ್ ಯು ಟೇಕ್ ದ್ಯಾಟ್ ಇಟ್ ಈಸ್ 48 rupees ಆರ್ 46 rupees ಫಾರ್ ಫ್ಯಾಮಿಲಿ ಪ್ಯಾಕ್ ಅಂದ್ಕೊಳ್ಳೋಣ. ಓಕೆ, 48 rupees ಇದೆ ಅಂದರೆ ಅದರಲ್ಲಿ ಡಿಸ್ಕೌಂಟ್ ಕೊಡ್ತಿದ್ದಾರೆ. ಓಕೆ, ಸೊ ಡ್ಯೂ ಟು ದ್ಯಾಟ್ ಫೆಸ್ಟಿವಲ್ ಸೀಸನ್ ಇರ್ಬೋದು, ಏನೇ ಆಗಲಿ ಆಫರ್ಸ್ ಇರುತ್ತೆ, ಡಿಸ್ಕೌಂಟ್ಸ್ ಇರುತ್ತೆ. ಓಕೆ, ಸೊ ಡಿಸ್ಕೌಂಟ್ಸ್ ಅಂದರೆ ಏನಪ್ಪ ಅಂದರೆ ಈಗ ಸೊ 2 rupees ಯು ಕ್ಯಾನ್ ಸೇವ್ ಅಂತ ಹೇಳೋದು. 2 rupees ಕಡಿಮೆ ಆಗುತ್ತೆ. ಇನ್ನು 48 ಇರೋದು 46 ಕೊಡಬೇಕು, 46 ಇರೋ 44 ಆ ರೀತಿ. ಇಲ್ಲ ಅಂದರೆ ಸೊ ಇಫ್ ಯು ಬೈ ದ ಫ್ಯಾಮಿಲಿ ಪ್ಯಾಕ್ ಯು ವಿಲ್ ಗೆಟ್ another offer like one family pack 12 rupees offer for you, otherwise free gift like this. ಸೊ ಬೇರೆ ಏನೋ ಒಂದು ಗಿಫ್ಟ್ಸ್ ಇರ್ಬೋದು. ಈ ರೀತಿ ವೇರಿಯಸ್ ಆಫರ್ಸ್ನ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗ ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡ್ತಾರಾ ಅನ್ನೋದಿಲ್ಲಿ ಕ್ವೆಶನ್. ಅದರಲ್ಲೂ ಈಗ ವೆಜಿಟೇಬಲ್ ಆಟಾ ನೂಡಲ್ಸ್ ಪರ್ಚೇಸ್ ಮಾಡ್ತಿದ್ದಾರೆ ಅಂದರೆ ವೆಜಿಟೇಬಲ್ ಆಟಾ ನೂಡಲ್ಸನ್ನ ಕಸ್ಟಮರು, ಸೊ ಅವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ, ಏನಾದ್ರು ಡಿಸ್ಕೌಂಟ್ಸ್ ಬೇಕು ಆ ಪ್ರಾಡಕ್ಟಲ್ಲಿ, ಮತ್ತು ಏನಾದ್ರು ಫ್ರೀ ಗಿಫ್ಟ್ ಬೇಕು. ಸಿ ಯೂಶ್ವಲಿ ದ ಕಂಪನಿ will be giving and even the sellers will be giving the various kinds of discounts and offers during this festival season alva. So during the Dasara you might have observed, or during Deepavali festival, isn't it, so many offers are there, isn't it. So from the shops, then if you purchase online also you will be getting offers, different kind of offers, then free gifts during this new year, Christmas. So all these different periods, it is a occasion, isn't it, wherein the company will be offering the different discounts and offers, so that even the people can make a use of it. People can make a use of it. How? By purchasing the goods what they want. Okay, and even the company people can sell more number of products for the customers, and even they can generate more revenue and profit. Okay, so next question might be, how do you rate the quality of your atta noodles? How do you rate the quality of your atta noodles? ಯಾವ ರೀತಿ ರೇಟಿಂಗ್ ಕೊಡ್ಬೋದು ನಾವೇನು ಆಟಾ ನೂಡಲ್ಸ್ನ ಯೂಸ್ ಮಾಡ್ತಿದ್ದೀವಿ ಅದನ್ನು. ಏನು ಗುಡ್ ಆಪ್ಷನ್ಸ್ ಏನು ಇನ್ಕ್ಲೂಡ್ ಮಾಡ್ಬೋದು ಇಲ್ಲಿ ಅಂದರೆ ಗುಡ್, ದೆನ್ ವೆರಿ ಗುಡ್, ಎಕ್ಸಲೆಂಟ್. ಎಕ್ಸಲೆಂಟ್
excellent, or other option might be none. Okay. ರೆಸ್ಪಾಂಡೆಂಟ್ಗೆ ಆ ಪರ್ಟಿಕ್ಯುಲರ್ ವೆಜಿಟೇಬಲ್ ಆಟಾ ನೂಡಲ್ಸ್ ಇದೆ ಅಲ್ವಾ, ಸೊ ಅದು ಯಾವ ರೀತಿ ಅನಿಸ್ತಿದೆ, ಸೊ ವಾಟ್ ಈಸ್ ದ ಫೀಲಿಂಗ್ ಡು ದೇ ಗೆಟ್ ಒನ್ ದೇ ಯೂಸ್ ಇಟ್. ಸೊ ಯಾವುದಿರ್ಬೋದು, ಗುಡ್, ವೆರಿ ಗುಡ್, ಎಕ್ಸಲೆಂಟ್, ನನ್. ಸೊ ದೇ ಕ್ಯಾನ್ ಚೂಸ್ ದ ಆಪ್ಷನ್ಸ್ ಹಿಯರ್. Another question what we can include here is another question will be 20th question. Do you want to suggest your brand of atta noodles to your friends and neighbors. Option will be yes or no. ಓಕೆ, ಸೊ ನಾವೇನು ವೆಜಿಟೇಬಲ್ ಆಟಾ ನೂಡಲ್ಸ್ ಯೂಸ್ ಮಾಡ್ತಿದ್ದೀವಿ ಅದು ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ ಒಟ್ಟು ಅಂದಾಗ ನಾವೇನು ಮಾಡ್ತೀವಿ ಅದ್ರ ಬಗ್ಗೆ ನಮ್ಮ ಫ್ರೆಂಡ್ಸ್ಗೆ, ನೇಬರ್ಸ್ಗೆ, ಅಂದರೆ ಅಕ್ಕಪಕ್ಕ ಇರೋವಂಥವ್ರು, ನಮ್ಗೆ ಪರಿಚಯ ಇರೋರಿಗೆ ಎಲ್ಲರಿಗೂ ಕೂಡ ಹೇಳ್ತೀವಿ ಅದ್ರ ಬಗ್ಗೆ ಅಲ್ವಾ. ಸೊ ಅದಕ್ಕೆ ನಾವಿಲ್ಲಿ ಹೇಳ್ತೀವಿ ಅಂದಾಗ ಅಫ್ಕೋರ್ಸ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ವಿ ವಾಂಟ್ ಟು ಶೇರ್ ಅವರ್ ಹ್ಯಾಪಿನೆಸ್ ಟು ಅದರ್ಸ್ ಅಲ್ವಾ. ಸೊ ಇಲ್ಲ ನಮಗೆ ಅದು ಯೂಸ್ ಮಾಡ್ತಾ ಇದ್ದೀವಪ್ಪ, ತುಂಬ ಚೆನ್ನಾಗಿ ಅನಿಸಿದೆ ಅಂದರೆ ನಾವು ಹೇಳ್ತಿದ್ದೀವಿ ಅಂದರೆ ವಿ ವಿಲ್ ಟೇಕ್ ದ ಆನ್ಸರ್ ಆ್ಯಸ್ ಯೆಸ್, ವಿಲ್ ಸೇ ದ ಆನ್ಸರ್ ಆ್ಯಸ್ ಯೆಸ್. ನೋ ಮೀನ್ಸ್ ನೋ. Okay, that is that question. Next, last question is, if a new atta noodles is launched, will you buy it? If yes, at what price? So another type of question what we can ask for the respondent regarding this veg atta noodles will be, if a new atta noodles is launched, okay, will you buy it? Question mark. If yes, at what price? At what price? See, the last question what we can ask for the respondent will be, or the last question what I can include in my questionnaire will be, if a new atta noodles is launched, will you buy it? ಅಂದರೆ ಹೊಸದಾಗಿ ಬೇರೆ ಯಾವುದೋ ಒಂದು ಬ್ರ್ಯಾಂಡ್ ಆಟಾ ನೂಡಲ್ಸ್ ಬರ್ತಾ ಇದೆ ಮಾರ್ಕೆಟಲ್ಲಿ ಅಂದರೆ ಅದನ್ನು ಪರ್ಚೇಸ್ ಮಾಡ್ತೀರಾ ಅನ್ನೋದು ಕ್ವೆಶನ್ನು. ವಿಲ್ ಯು ಬೈ ಇಟ್? ಇಫ್ ಎಸ್, ಅಟ್ ವಾಟ್ ಪ್ರೈಸ್? ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಸೊ ಎಷ್ಟಿರಬೇಕಾದ್ರೂ ಬೆಲೆ, ಎಷ್ಟು ಪ್ರೈಸ್ ಇರಬೇಕು, ನೀವೇನು ಯೂಸ್ ಮಾಡ್ತಿದ್ದೀರಲ್ವಾ ಅದಕ್ಕಿಂತ ಕಡಿಮೆ ಇರಬೇಕು ಅಥವಾ ಅಷ್ಟೇ ಇರಬೇಕು. ಪರ್ಚೇಸ್ ಮಾಡಲ್ಲಪ್ಪ, ನಾನು ಪ್ರೀವಿಯಸ್ ಬ್ರ್ಯಾಂಡ್ ಏನು ಯೂಸ್ ಮಾಡ್ತಿದ್ದೆ ಆಟಾ ನೂಡಲ್ಸ್ ಅದನ್ನೇ ಯೂಸ್ ಮಾಡ್ತೀನಿ ಅಂದರೆ ವಿಲ್ ಬಿ ಟೆಲಿಂಗ್ ನೋ ಐ ವೋಂಟ್ ಪರ್ಚೇಸ್ ಅಂತ ಬರೀತೀವಿ. ಸೊ ಅವಾಗ ಪ್ರೈಸ್ ಮ್ಯಾಟರ್ ಬರೋದೇ ಇಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ದ ರೆಸ್ಪಾಂಡೆಂಟ್ಸ್. Okay, so these are the questions we can include while preparing a questionnaire in order to make a survey regarding the vegetable atta noodles. Okay, thank you.